ಎಸ್ ನಮಸ್ತೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಕೊಣ್ಣೂರು ಗ್ರಾಮದಲ್ಲಿ ನಮ್ಮದೇ ಸ್ವಂತ ಜಮೀನು, ಒಂದು 10 ಎಕರೆ ಜಮೀನಿಗೆ ಹೆಸರು ಬೆಳೆಗೆ ಬೀಜೋಪಚಾರ ಮಾಡ್ತಾಯಿದ್ವಿ. ಹೆಸರು ಬಿತ್ತನೆ ಮಾಡಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. 10 ಎಕರೆಗೆ ಒಂದು 50 kg ಬೀಜ ಹೋಗಬೇಕು ಅಂತ ನಮ್ಮ ಅಂದಾಜಿದೆ. ಒಂದು 8 ದಿನದಕ್ಕಿಂತ ಮುಂಚೆನೇ ಬಿತ್ತಬೇಕಾಗಿತ್ತು. ಮಳೆ ಬಿಡುವು ಕೊಡಲಾರದ ಕಾರಣ ಇವತ್ತು ಬಿತ್ತನೆ ಮಾಡೋ ಹಂತ ಬಂದಿದೆ. ಅದಕ್ಕೋಸ್ಕರ ನಾವು ಇವತ್ತು ನಮ್ಮ ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಅಗ್ರಿ ಪ್ರಾಡಕ್ಟ್ಗಳಾಗಿರ್ತಕ್ಕಂಥ ಅಗ್ರಿ ಹ್ಯೂಮಿಕ್ಕನ್ನು ಮತ್ತು ಅಗ್ರಿ ಪ್ರೊಟೆಕ್ಟನ್ನು ಬೀಜೋಪಚಾರ ಮಾಡಿ ಅದನ್ನು ಸಿದ್ಧಗೊಳಿಸ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಕೊಟ್ಟಿದ್ವಿ ನಾವು ಸಾಕಷ್ಟು ಜನರಿಗೆ, ಈ ಸಲನೂ ಕೊಟ್ಟಿದ್ದೀವಿ. ಅದ್ಭುತವಾದ ರಿಸಲ್ಟ್ ಬಂದಿದೆ. ಬೀಜೋಪಚಾರ ಮಾಡಿದಂಥ ಬೆಳೆನೇ ಬೇರೆ ಇದೆ, ಬೀಜೋಪಚಾರ ಮಾಡದೇ ಬಿತ್ತಿದಂಥ ಬೆಳೆನೇ ಬೇರೆ ಇದೆ. ಇಳುವರಿ ಕೂಡ ಚೆನ್ನಾಗಿ ಬಂದಿದೆ. ಹೆಸರು ಮಾರ್ಕೆಟಲ್ಲೂ ಕೂಡ ಒಳ್ಳೆ ರೇಟ್ ಕಾಣ್ತಾ ಇದೆ. ಅಷ್ಟು ಅದ್ಭುತ ಒಂದು ಪರಿಣಾಮ ನಮ್ಮ ಬೀಜೋಪಚಾರ ಮಾಡಿ ನಮ್ಮ ಇತರೆ ನ್ಯಾನೋಟೆಕ್ ಆಗಿರ್ಬೋದು, ಹ್ಯೂಮಿಕ್ ಗ್ರ್ಯಾನ್ಯೂಲ್ಸ್ ಆಗಿರ್ಬೋದು, ಅಗ್ರಿ ಮಾಸ್ ಆಗಿರ್ಬೋದು, ಅಗ್ರಿ 82 ಆಗಿರ್ಬೋದು, ಎಲ್ಲ ಪ್ರಾಡಕ್ಟ್ಗಳನ್ನ ಬಳಸೋದ್ರಿಂದ ಒಳ್ಳೆ ಇಳುವರಿ, ಒಳ್ಳೆಯ ದರ ಕೂಡ ಸಿಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಕಂಪನಿಯ ಸಾವಯವ ಉತ್ಪನ್ನಗಳಾಗಿರ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನು ಬಳಸಿ ರೈತರು ಒಳ್ಳೆ ಇಳುವರಿಯನ್ನು, ಒಳ್ಳೆ ದರವನ್ನು ಪಡ್ಕೋಬೇಕಂತ ವಿನಂತಿ. ಥ್ಯಾಂಕ್ ಯು. ವಿಶ್ವಲ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಇವತ್ತು ಏನಪ್ಪ ವಿಶೇಷ ಅಂತಂದರೆ, ನಮ್ಮದೇ ಸ್ವಂತ ಜಮೀನು 10 ಎಕರೆ ಹೆಸರು ಬೆಳೆಗೆ ಬೀಜೋಪಚಾರವನ್ನು ಮಾಡ್ತಾಯಿದ್ದೀವಿ. ಅಗ್ರಿ ಹ್ಯೂಮಿಕ್ ಮತ್ತು ಅಗ್ರಿ ಪ್ರೊಟೆಕ್ಟನ್ನು ನಾವು ಇವತ್ತು ಮಿಶ್ರಣ ಮಾಡಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಆಲ್ರೆಡಿ ಒಂದು 5-6 ದಿನದ ಮುಂಚೆನೇ ಬಿತ್ತಬೇಕಾಗಿತ್ತು ಹೆಸರನ್ನು. ಲೇಟ್ ಆಗಿದೆ, ಆದರೂ ಕೂಡ ಬೀಜ ತಂದಿಟ್ಕೊಂಡಿರೋ ಕಾರಣದಿಂದ